ಹಾಯ್ ಪ್ರಸಾದ್, ಹ್ಯಾಪಿ ದೀಪಾವಳಿ ಎಲ್ರಿಗೂ. ದೀಪಾವಳಿ ಬಗ್ಗೆ ಒಂದು ಚಿಕ್ಕದೊಂದು ಕಥೆ ಹೇಳ್ತೀನಿ ಇವತ್ತು. ಆ್ಯಕ್ಚುಲಿ ನಮ್ಮ ಜಗತ್ತಲ್ಲಿ ಸೂರ್ಯ, ಚಂದ್ರ ಮತ್ತು ಎಲ್ಲ ಗ್ರಹಗಳು ಇವೆ, ಗೊತ್ತಲ್ಲ ನಿಮಗೆ. ಅದ್ರ ಬಗ್ಗೆ ಒಂದು ಕಥೆ ಹೇಳ್ತೀನಿ ನಿಮಗೆ. ಒಂದು ದಿನ ಸೂರ್ಯ ಮುಳುಗಿದ್ದಂತೆ. ಮುಳುಗಿ ಆದ ಮೇಲೆ ಎಲ್ಲ ಗ್ರಹಗಳನ್ನ ಕರೆದುಬಿಟ್ಟು ಯಾರು ಬೆಳಕು ಕೊಡ್ತೀರಾ ಅಂತ ಕೇಳಿದಂತೆ. ಆಗ ಎಲ್ಲ ಗ್ರಹಗಳು ಸೇರಿಬಿಟ್ಟು ಮೀಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಏನಂತ, ಸೂರ್ಯ ಮುಳುಗಿದಾನೆ ಮತ್ತೆ ಯಾರು ಬೆಳಕು ಕೊಡ್ತೀರಾ ಅಂತ ಕೇಳಿದಾಗ ಎಲ್ಲ ಗ್ರಹಗಳು ಸೂರ್ಯ ಕೇಳ್ತಾನೆ ಅಂತ ಹೇಳಿದಾಗ ಎಲ್ಲ ಗ್ರಹಗಳು ಸೇರಿ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರಂತೆ. 9 ಗ್ರಹಗಳು. ಒಂದೊಂದು ಗ್ರಹಗಳು ನನಗೆ ಕೊಡೋಕ್ಕಾಗಲ್ಲಪ್ಪ ಸೂರ್ಯನಷ್ಟು ಬೆಳಕು, ನನಗೆ ಹಂಗೆ ಹಿಂಗೆ ಆ ಥರದ್ದೆಲ್ಲ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಮೀಟಿಂಗ್ ಮೇಲೆ ಮೀಟಿಂಗು. ಗ್ರಹಗಳಿಗೆ ಎಲ್ಲ ಟೆನ್ಷನ್ ಆಗ್ಬಿಡ್ತಂತ, ಅಪ್ಪ ಸೂರ್ಯ ಹಿಂಗೆ ಹೇಳೋಗ್ಬಿಟ್ಟಾನೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಆವಾಗ ಎಲ್ಲ ಗ್ರಹಗಳು ಬಂದ್ಬಿಟ್ಟು ಟೆನ್ಷನಲ್ಲಿದ್ದಾಗ ಒಂದು ಚಿಕ್ಕ ಹಣತೆ ಬಂದ್ಬಿಟ್ಟು ಹೇಳ್ತಂತೆ, ನಾನು ಬೆಳಕು ಕೊಡ್ತೀನಿ ಅಂತ ಹೇಳ್ತಂತೆ. ಎಲ್ಲ ಗ್ರಹಗಳು ಬಂದ್ಬಿಟ್ಟು ಈ ಚಿಕ್ಕ ಹಣತೆನ ನೀನೇನು ಬೆಳಕು ಕೊಡ್ತೀಯ ಅಂತ ಹೇಳ್ತಂತೆ. ಎಲ್ಲ ಗ್ರಹಗಳು ಹೇಳಿದ್ವಂತೆ. ಆಗ ಹಣಿತೆ ಹೇಳ್ತಂತೆ, ನಾನು ಸೂರ್ಯನಷ್ಟು ಬೆಳಕು ಕೊಡಕ್ಕಾಗದೇ ಇದ್ರೂ ಪರವಾಗಿಲ್ಲ, ನನ್ನ ಅಕ್ಕಪಕ್ಕದಲ್ಲಿರೋರಿಗೆ ನಾನು ಬೆಳಕನ್ನ ಕೊಡ್ತೀನಿ ಅಂತ ಹೇಳಿ ದೀಪ ಬೆಳಕು. ನಾನು ಹೇಳೋದು, ಈ ಗ್ರಹಗಳು ಅನ್ನೋದು ಏನಪ್ಪಾ ಅಂತಂದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರಲ್ವಾ, ಅವರು ಏನೇ ಅಂದ್ರೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈ ದೀಪ ಅನ್ನೋದಿದೆಯಲ್ವಾ, ಸಾಧ್ಯವಾದ್ರೆ ಜೀವನದಲ್ಲಿ ದೀಪ ಆಗಿ 4 ಜನಕ್ಕೆ ಬೆಳಕು ಕೊಡಿ, ಒಳ್ಳೇದು ಮಾಡಿ, ಕೆಟ್ಟದ್ದು ಬಯಸಬೇಡಿ. ದೀಪ 4 ಜನಕ್ಕೆ ಒಳ್ಳೇದು ಮಾಡುತ್ತೆ, ಕೆಟ್ಟದ್ದನ್ನು ಮಾಡಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಬದುಕಿ ಅಂತ ಹೇಳ್ತಾ, ಹ್ಯಾಪಿ ದೀಪಾವಳಿ ಎಲ್ರಿಗೂ. ನಮಸ್ಕಾರ.